100% ನಿಮ್ಗೆ ಆ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡೋ ಸಮಯ ಬಂದಿದೆ. ಇವೆಲ್ಲ ನೋಡೇ ಇರಲಿಲ್ಲ ಗೈಸ್, ಇಲ್ಲ ಹೊಸದಾಗಿ ಏನೇನೋ ಮಾಡ್ಬಿಟ್ಟವ್ರೆ. 3.7 kg ಲಿಟ್ರಲಿ ಕ್ರೇಜಿ ಬ್ರೋ, ಕ್ರೇಜಿ ಬ್ರೋ. ನೀವು ಬ್ಯಾಟ್ಸ್ಮನ್ ಅನ್ಕೊಂಡ್ರೆ ನಾನೇ ಪರವಾಗಿಲ್ವಲ್ಲ ಬ್ರೋ. ಏನು ಇಷ್ಟು ದೊಡ್ಡದು ಕುಡೀರಿ. ಸೀನ್ ಏನಂತ ಹೇಳಿದ್ರೆ 10:30 ಫ್ಲೈಟ್ ಇತ್ತು, ನಾವು 10 ಗಂಟೆಗೆ ಬಂದಿಲ್ಲ. ಹತ್ತಿದ್ದು ಕರೆಕ್ಟ್ ಇವಾಗ 12:30 ಇಲ್ಲೇ ಇದ್ದೀವಿ. ಜಾನ್ವಿ ಕಪೂರ್ ಅವರು ಬಂದಿದ್ದಾರೆ ಬೆಂಗಳೂರಲ್ಲಿ, ಸಿಗ್ತೀರಾ ಅಂತ ಅವ್ರ ಮ್ಯಾನೇಜರ್ ಕಡೆಯಿಂದ. ಸೊ ಗೈಸ್, ಟುಡೇ ಐ ಆಮ್ ಅಬೌವ್ ದ ಕ್ಲೌಡ್ಸ್ ಅನ್ಕೊಳ್ಳಿ. ನೀವೆಲ್ಲ ಕೆಳಗಿದ್ದೀರಾ, ನಾನು ಮೇಲಿದ್ದೀನಿ ಅಷ್ಟೇ. ಹೆಂಗಿತ್ತು ಫಸ್ಟ್ ಮ್ಯಾಚ್ ಕೊಟ್ಟಿದ್ದ ಗ್ಯಾಪ್ನ ಆಯ್ತಾ? ಹಿಂಗೆ ಮರ್ತೋಗ್ಬಿಟ್ಟಿದ್ಯಾ? ಬಂದ್ಬಿಟ್ವಿ ನೋಡಿ, ಅದೆಲ್ಲ ಬಂಕರ್ಸು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. 100% ನೀವು ಈ ವ್ಲಾಗ್ ನ ಮಸ್ತ್ ಮಜಾ ಮಾಡ್ತೀರಾ ಅಂತ ಕಾನ್ಫಿಡೆನ್ಸ್ ನನಗಿದೆ. ಸೊ ಹೆಂಗೆ ನಮ್ಮ RCB ಕಪ್ ಗೆಲ್ತಾರೋ ಅಷ್ಟೇ ಕಾನ್ಫಿಡೆನ್ಸ್ ಇವತ್ತು ಇದೆ. ಏನಕ್ಕೆ ಅಂತ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಧರ್ಮಶಾಲಾಗೆ ಹೋಗ್ತಾ ಇದೀವಿ. ನಾವು ಅಂತ ಅಂದ್ರೆ ಯಾರು ಅಂತ ನೀವೆಲ್ಲ ಕನ್ಫ್ಯೂಸ್ ಆಗಿರ್ತೀರಾ. 100% ನಿಮ್ಗೆ ಆ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡೋ ಸಮಯ ಬಂದಿದೆ. ಸೊ ಇಷ್ಟು ದಿನ ನಾನು ಯಾವ ಕಾಂಟೆಂಟ್ ಕ್ರಿಯೇಟರ್ಸ್ ಜೊತೆ ಕೊಲಾಬ್ ಮಾಡಿಲ್ಲ. ವಿನಯ್ ಅವರ ಫಸ್ಟ್ ಪರ್ಸನ್ ಅಂಡ್ ಸೆಕೆಂಡ್ ಪರ್ಸನ್ ಇವರೇ. ಯಾರು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ, ಟೈಟಲ್ ನಲ್ಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇವಾಗ ಅವ್ರು ಇನ್ನೇನ್ ಬರ್ತಾ ಇದಾರೆ ನಮ್ಮ ಮನೆಗೆ. ಅವ್ರು ಬರ್ಲಿ, ಅವ್ರು ಬಂದಿದ ತಕ್ಷಣ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಬರ್ಬೇಕು ಫಸ್ಟ್ ಮೀಟ್ ನಿಮ್ ಜೊತೆ. ಲೆಟ್ಸ್ ಗೋ ಬ್ರೋ, ಐ ಕಾಂಟ್ ವೇಟ್ ಟು. ಇಷ್ಟು ದಿನ ನಾವು ಒಂದು 3 ರಿಂದ 4 ತಿಂಗಳು, 5 ತಿಂಗಳು ಆಯ್ತು. 5 ತಿಂಗಳಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಫಸ್ಟ್ ಮೀಟು ನಮ್ಮ ಮನೆ ಇಲ್ಲೇ ಆಗ್ತಾ ಇರೋದು ಅಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನಂತೂ ಸರಿ ಬನ್ನಿ ಒಳಗಡೆ, ಮನೆ ಒಳಗಡೆ. ಇಲ್ಲ ಬ್ರೋ, ನನಗೆ ಹೋಗ್ಬೇಕು ಇವಾಗ. ಗೊತ್ತು ಬಿಡಿ ಎಲ್ಲಾರ್ಗು ಪೇಷನ್ಸ್ ಇಲ್ಲ ಅಂತ. ಹೆಂಗ ಅನ್ಸ್ತಾ ಇದೆ? ಕ್ರೇಜಿ ಬ್ರೋ. ನೀವು ನಿದ್ಗಣ್ಣಲ್ಲಿದ್ದೀರಾ, ನಾನು ನಿದ್ಗಣ್ಣಲ್ಲಿದ್ದೀನಿ. ನಾನು 100% ಗೊತ್ತು. ಬಿಕಾಸ್ ವಿ ಆರ್ ಲಿವಿಂಗ್ ಅಟ್ ದ ಅರ್ಲಿ ಮಾರ್ನಿಂಗ್ ಗೈಸ್. ಅವರು ಕೆಲಸ ಮುಗಿಸ್ಕೊಂಡು ಶೂಟ್ ಮುಗಿಸ್ಕೊಂಡು ಬರೋದು ಲೇಟ್ ಆಯ್ತು. ಸೊ ಇಲ್ಲಿಂದ 100% ಫನ್ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಮನೇಲಿ ಬ್ರೋ, ಬೆಳಗ್ಗೆ ದೇವ್ರಿಗೆ ಏನಾರು ಕೊಡ್ತೀರಾ? ದೇವ್ರಲ್ಲಿ ಪೂಜೆ ಮಾಡಿದ್ದೀನಿ. ದೇವ್ರೆ ಕಾಪಾಡಪ್ಪ, ಎಕ್ಸ್ಪೀರಿಯನ್ಸ್ ಕೊಡಪ್ಪ. ಫಸ್ಟ್ ಟೈಮ್ ಫ್ಲೈಟು, ಫಸ್ಟ್ ಟೈಮ್ ಸ್ಟೇಡಿಯಮ್ಮು, ಫಸ್ಟ್ ಟೈಮ್ ಎಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಸುಜಿತ್ ಗೌಡ ಬ್ರೋಗೆ. ಲೆಟ್ಸ್ ಗೋ. ನಾನು ಏನು ಹೇಳೇ ಇರಲಿಲ್ಲ, ಅವರೇ ಎಲ್ಲ ರಿವೀಲ್ ಮಾಡ್ಬಿಟ್ರು. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನು ಅಂತಾನೆ ಹೇಳೇ ಇರಲಿಲ್ಲ. ಓಕೆ ಗೈಸ್, ನಿಮ್ಗೆಲ್ಲ ಗೊತ್ತಾಗಿದೆ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತೀವಿ ಅಂತ. ಸೊ ನಾವ್ ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಧರ್ಮಶಾಲಾಗೆ. ಅದು ಇವ್ರ ಜೊತೆ ಇವ್ರದ್ದು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇರೋದು. ಸೊ ಬನ್ನಿ, ಯಾವ ತರ ಇರುತ್ತೆ ಇವರ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ತೋರಿಸ್ತೀನಿ and ಕಾಯ್ತಾ ಇರಿ. Why do you think it's gonna be most memorable? Bro, because it's like first time, no bro. Yeah, first time always feels so special. ಹಂಗೆ Yeah. Sakkato, let's go. ಏನಣ್ಣ? ಏನ್ ಕತೆ? ಯಾಕೆ ಅಣ್ಣ, ನಿಮ್ ಜೀವನದಲ್ಲಿ ಯಾವ ಹುಡುಗಿನೂ ಇಲ್ವಾ? ಯಾಕಣ್ಣ, ಸಾಕಾಯ್ತಾ ಹುಡುಗಿರ್ ಸವಾಸ? ನೀವ್ ಬಿಟ್ಬಿಟ್ರ ಅಥವಾ ಹುಡುಗಿನೇ ನಿಮ್ನ ಬಿಟ್ಬಿಟ್ರ? ಅಷ್ಟೇ. ಓ, ನೀವ್ ಲವೇ ಮಾಡಿಲ್ವಾ? ಯಾಕಣ್ಣ? ಬರೀ ಮಸಾಜ್ ಅಷ್ಟೇ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಎಕ್ಸೈಟೆಡ್? Bro, I'm fucking super excited. ಕ್ಯಾಬ್ ಬರ್ತಿದ್ದೆ, ಇಲ್ಲೇ ಇದ್ದಿರೋದು. ನಿದ್ದೆ ಅಷ್ಟು ನಿದ್ದೆ ಬರ್ತಾ ಇದೆ ಅಲ್ಲ. Shit, ಯಾವ ತರ? And we are going in the terminal 2 bro. This is the new terminal. Come, let's go. ಹೆಂಗೈತೆ? ಬರೀ ಮಗ ತೋರ್ಸೋದಷ್ಟೇ. ಡಿಜಿ ಹತ್ರ ಇದೆ, ಇಲ್ಲ ಅಂದ್ರೆ ನೋಡಿ ಆ ತರ ಕ್ಯೂ ನಿಂತ್ಕೋಬೇಕು. ಓಕೆ ಬ್ರೋ, ಇವಾಗ ಏನು ನೋಡ್ತಾ ಇದೀರಲ್ಲ, ಇದು ಚೆಕ್ ಇನ್ ಆಗುವಂಥ ಜಾಗ. ಸೊ ಯೂಶ್ವಲಿ ನಾವೆಲ್ಲ ಲಗೇಜ್ನ ಅವ್ರ ಕೈ ಕೊಟ್ಟರೆ ದೇ ವಿಲ್ ಚೆಕ್ ಇನ್ ಆ್ಯಂಡ್ ದೇ ವಿಲ್ ಟೇಕಿಂಗ್ ಇನ್ಸೈಡ್ ದ ಫ್ಲೈಟ್. ವಿ ಆರ್ ಸಪೋಸ್ ಟು ಸ್ಟ್ಯಾಂಡ್ ದೇರ್. Okay. This is our queue. For the first time, even I'm standing here. Okay. For the first time till date, I'm standing here. Okay, I'll tell you what is business class. We have 3 categories. First is business class. After that, premium economy. After that, economy. So 3 classes ಇರುತ್ತೆ ಫ್ಲೈಟಲ್ಲಿ. ಇದು ಜನರಲ್ ಥಿಂಗ್. ಇವಾಗ ನಾವೆಲ್ಲ ಯೂಶ್ವಲಿ ಓಡಾಡೋದು ಎಕಾನಮಿ. ಸೊ ಲಿಮಿಟೆಡ್ ಫ್ಲೈಟ್ಸ್ ಆ್ಯಸ್ ಪ್ರೀಮಿಯಮ್ ಎಕಾನಮಿ ಆ್ಯಂಡ್ ಬಿಸ್ನೆಸ್ ಕ್ಲಾಸ್.
ಇದರಲ್ಲೂ ಅಷ್ಟೇ ಫಾರ್ ದ ವೇ ವಿ ಆರ್ ಗೋಯಿಂಗ್ ಚಂಡೀಗಢ್ಗೆ ಹೋಗ್ತಾ ಇದೀವಲ್ಲ ಕಂಪ್ಲೀಟ್ ಪ್ಯೂರ್ ಬಿಸ್ನೆಸ್ ಕ್ಲಾಸ್ ಇಲ್ಲ. ಇದ್ರಲ್ಲಿ ಸುಮಾರಾಗಿರೋದೇ ಇದೆ ಬಿಸ್ನೆಸ್ ಕ್ಲಾಸ್ ಸ್ಟಾರ್ಟಿಂಗಲ್ಲಿ ನಾಲ್ಕು ಸೀಟ್ಸು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಎಕಾನಮಿ. ಸೊ ಐ ಬುಕ್ ಬಿಸ್ನೆಸ್ ಕ್ಲಾಸ್ ಫಾರ್ ಅಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಷ್ಟು ದಿನಕ್ಕೆ. ಸೊ ಬಟ್ ಪ್ರಾಪರ್ ಇಟ್ಸ್ ನಾಟ್ ಪ್ರಾಪರ್ ಬಿಸ್ನೆಸ್ ಕ್ಲಾಸ್. ಇಫ್ ಯು ಗೋ ಪ್ರಾಪರ್ ಬಿಸ್ನೆಸ್ ಕ್ಲಾಸ್ ಫುಲ್ ಲಕ್ಸುರಿ ಟ್ರೀಟ್ಮೆಂಟು. ನಿಮಗೆ ಸಪ್ರೇಟ್ ಲೈನು, ನಿಮ್ಮ ಪಕ್ಕದಲ್ಲಿ ಹೋಗ್ತೀಯಾ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಬ್ರೋ. ಆ್ಯಂಡ್ ಕಾಸಿದಷ್ಟು ಕಜಾಯ guys. ಅದಕ್ಕೆ ಹೇಳೋದು ದುಡ್ಡು ಮಾಡಿ. ಇವೆಲ್ಲ ನೋಡೇ ಇರಲಿಲ್ಲ ಗೈಸ್. ಇವೆಲ್ಲ ಹೊಸ್ದಾಗಿ ಏನೇನೋ ಮಾಡ್ಬಿಟ್ಟವ್ರೆ. ನಾನು ಹಿಂಗೆಲ್ಲ ಇರಲಿಲ್ಲ ಬ್ರೋ. ಯಾವತ್ತೂ ನೋಡಿಲ್ವಾ ಇದು? ಈ ಮಿಷಿನ್ಸ್ ಎಲ್ಲ ಇದೆಲ್ಲ ಹೊಸದು. ಇಟ್ ಇಸ್ ಶೋಯಿಂಗ್ ಆಟೋಮೇಟೆಡ್, ಕಂಪ್ಲೀಟ್ಲಿ ಆಟೋಮೆಟಿಕ್. ಮುಂಚೆ ಟರ್ಮಿನಲ್ 1 ಇಟ್ಸ್ ಆಲ್ ಮ್ಯಾನ್ಯುವಲ್. ಅಲ್ಲಿ ಬರುತ್ತೆ, ಟ್ರಾಲಿ ಹೋಗ್ತಾ ಇರುತ್ತೆ, ಅಲ್ಲಿ ಹಂಗೆ ಹೋಗ್ತಾ ಇದೆಲ್ಲ ಲೈಕ್ ಸಿ ಬೆಸ್ಟ್ ಅಲ್ಲ ಬೈ? ಇದೇ ಬೆಸ್ಟ್ ಬ್ರೋ. ಇಮಿಡಿಯೇಟ್ಲಿ ಇಟ್ ವಿಲ್ ಸ್ಕೇಲ್ ಆ್ಯಂಡ್ ಆಲ್ ಎಲ್ಲ ಬೇರೆ ಬೇರೆ ಥರ ಇದೆ. ಇದು ನೋಡಿ ಎಕ್ಸಾಕ್ಟಾಗಿ 15 ಪಾಯಿಂಟ್. ನಾನು 18 kg ಅಂದೆ ಬ್ರೋ. That calculation. There's only one bag and he has a different PNR number. Lay down that bag. You can keep that bag also. So is ನೋಡಿ ಪ್ರಯಾರಿಟಿ ಬ್ಯಾಗೇಜ್. ಸೊ ಏನಂತ ಹೇಳಿದ್ರೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸ್ ಬುಕ್ ಮಾಡಿದ್ರೆ ನಮಗೆ ಸಪ್ರೇಟ್ ಲೈನ್ ಇರುತ್ತೆ ಆ್ಯಂಡ್ ನಮ್ಮ ಬ್ಯಾಗೇಜು ಫಸ್ಟ್ ಬರುತ್ತೆ. ಇವರೆಲ್ಲರ ಬ್ಯಾಗು ಬರೋಕ್ಕೂ ಮುಂಚೆ ನಮ್ಮ ಬ್ಯಾಗ್ ಫಸ್ಟ್ ಬರುತ್ತೆ. 3.7 kg bro, ಲಿಟ್ರಲಿ ಕ್ರೇಜಿ ಬ್ರೋ. ಫೀಲಿಂಗ್ ಬ್ರೋ. ಐ ಆಮ್ ಓನ್ಲಿ ಫೀಲಿಂಗ್ ಕ್ರೇಜಿ ಬ್ರೋ. feeling very cute bro. You are cute bro. Can I give you chocolates? Thank you. No, you can. Thank you. ಕಿಲ್ಲಾಡಿ ನನ್ನ ಮಗ ಅಂದರೆ ಇವನು ಗೈಸ್. ನಾನು ಇವ್ರಿಗೆ ಅಂತ ಕೊಟ್ಟಿದ್ದ ಚಾಕ್ಲೇಟ್ನ ತಗೊಂಡೋಗಿ ಅಮ್ಮಂಗೆ ಕೊಟ್ಬಿಟ್ರಲ್ಲ ನೀವು. ಕಂಟೆಂಟ್ ಸಿಕ್ತು ಬ್ರೋ. ಬೆಳಗ್ಗೆ ಅಯ್ಯೋ ನಾನು ಮಾಡೋ ಕೆಲಸ ಎಲ್ಲ ಇವರೇ ಮಾಡಿದವ್ರು ಗೈಸ್. ಕ್ರೇಜಿ. ಸೊ ನಾವ್ ಯು ಆರ್ ಇನ್ ದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇನ್ ದ ವರ್ಲ್ಡ್. Yeah, 100% it is. ಹೆಂಗಿದೆ ಇದೆಲ್ಲ ಲೈವ್ ಪ್ಲಾಂಟ್ ಬ್ರೋ. Yeah. ಬನ್ನಿ ನೋಡಿ. Oh my god. ಸಾಕಾದಾಗ್ಯದ. ಫುಲ್ ಎಲ್ಲ ವಿಗ್ರಹಗಳನ್ನೂ ಇಟ್ಟಿದ್ದಾರೆ. ಲೈಕ್ ದೀಸ್ ಆರ್ ಆಲ್ ಆಂಟಿಕ್ ಪೀಸಸ್. ನಮ್ಮ ಬಾಸ್ ಆಂಜನೇಯ ಗೈಸ್ ಒಂದೊಂದ್ಸರಿ ಆಲ್ ಆಫ್ ಎ ಸಡನ್ ಏನು ರೆಕಾರ್ಡ್ ಮಾಡಬೇಕು, ಏನು ಬ್ಲಾಗ್ ಮಾಡಬೇಕು ಅನ್ನೋದೇ ಮಾಡ್ಕೊಬಿಡ್ತೀನಿ. ಸರಿ ಬಿಡು. ಬನ್ನಿ ಗೈಸ್, ಇವಾಗ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸುಭಾಷ್ ಬ್ರೋಗೆ ವೇಟಿಂಗು. ಎಲ್ಲಿ ಸುಭಾಷ್ ಬ್ರೋ? ಕಳೆದಿಗಿಳ್ದೋದ್ರ ಅಲ್ಲೇ ಅವರೇ ಇನ್ನು. ಓಹೋ ಇವರೆಲ್ಲ ಫುಲ್ ವಿಡಿಯೋ ಮಾಡ್ತಾವ್ರು ಗೈಸ್, ಫುಲ್ ವಿಡಿಯೋ. ಸ್ಮೈಲ್ ಮೇಡಮ್. ನೋಡಿಲ್ವಾ ಅವ್ರನ್ನ ನೀವು? ಫುಲ್ ಫೇಮಸ್ ಅವರು. ನಮ್ಗಿಂತ ಇವ್ರು ಫೇಮಸ್. ಸುಮ್ಮನೆ ರೀ ಬಾಸ್. Oh my god. ಬನ್ನಿ ಇನ್ನೂ ಇದೆ. ಆದರೂ ಆ ವ್ಯಕ್ತಿ ಮುಖದಲ್ಲಿ ಖುಷಿ ನಗು ಕಾಣಿಸ್ತಿದೆಯಲ್ಲ, ಅದರಲ್ಲಿರೋ ನಶೆನೇ ಬೇರೆ. ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋರಿಗೆ ಕರ್ಕೊಬಂದು ಎಕ್ಸ್ಪೀರಿಯೆನ್ಸ್ ಮಾಡಿಸೋದು ದೊಡ್ಡ ವಿಷಯ ಗೈಸ್. ಅದು ನಾನು ಇಷ್ಟಪಡ್ತೀನಿ. ಅವ್ರು ಗ್ಯಾಪ್ನ ಇಟ್ಕೊತಾರೋ ಫ್ಯೂಚರಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇರೋದು ಈ ವ್ಯಕ್ತಿ ಜೊತೆ. ಈ ವ್ಯಕ್ತಿ ನನ್ನ ಕರ್ಕೊಬಂದರು ಏರ್ಪೋರ್ಟ್ಗೆ ಅಂತ ಅದಂತೂ ಗ್ಯಾಪ್ನ ಇಟ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಜಸ್ಟ್ ಏನಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀನಿ ಅಂತ ನಿಮಗೆಲ್ಲ ಸೈಕಾಗ್ತಾ ಇರುತ್ತೆ. ಈ ನನ್ನ ಮಗನು ಹಿಡ್ದಪ್ಪ ವ್ಯೂಸ್ಗೋಸ್ಕರ ಹಂಗೆ ಹಿಂಗೆ ಅಂತ. ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಏನಂತೆ ಅಂತ ಹೇಳಿದ್ರೆ, ಯಾರು ನನ್ನ ಜೊತೆ ಬರ್ತೀರಾ ಕಮೆಂಟ್ ಹಾಕಿ ಅಂತ. ಸೊ ಅವ್ರು ಕಮೆಂಟ್ ಹಾಕಿದ್ರು ಮೀ ಅಂತ. ಆಮೇಲೆ ನಾನು ಅವ್ರನ್ನ ಕೇಳಿದೆ, ಏನು ಬ್ರೋ ನೀವು ಕಮೆಂಟ್ ಹಾಕಿದ್ದೀರಾ ಅಂತ. ಹ್ಞೂ ಬ್ರೋ, ನಾನು ಒಂದು ಸರಿನೂ ಹೋಗಿಲ್ಲ ಮ್ಯಾಚ್ಗೆ, ಒಂದು ಸರಿನೂ ಸ್ಟೇಡಿಯಂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರು. ಹೌದಲ್ವಾ, ಯಾರ್ಯಾರನ್ನ ಯಾಕೆ ಕರ್ಕೊಂಡು ಹೋಗೋದು, ನಿಮ್ಮೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನೋಡಿ. ಸುಮ್ಮನೆ ಓಡಾಡ್ಕೊಂಡಿರೋದು ಇದು. ಈ ಚಿಕ್ಕ ಬನ್ನಿ ನೀವು ಒಂದ್ಸರಿ ಓಡಿಸಿ ಬ್ರೋ. ಇಟ್ಸ್ ಫೈನ್ ಬ್ರೋ, ಯು ಹ್ಯಾವ್ ಟು ರೈಟ್. ಗೈಸ್, ಹೊಸ ಬೈಕ್ ತೊಗೊಂಡಿದ್ದೀನಿ, ಕಾಸಿಲ್ಲ ಅಂತ, ಕಮ್ಮಿ ಕಾಸಿಗೆ. ನೋಡಿ ಯಾವ ಥರ ಹೋಗ್ತಾ ಇದೆ. ಅದು ಏರ್ಪೋರ್ಟಲ್ಲಿ ಓಡಾಡ್ತಾ ಇದ್ದೀನಿ. ಹಾಂ ಬನ್ನಿ ಅಣ್ಣ, ಕೊಡೋಣ. ರೌಂಡ್ ಏನು ಡ್ರಾಪೇ ಕೊಡೋಣ, ಡೈರೆಕ್ಟ್ ಮನೆಗೆ. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ಧರ್ಮಸ್ಥಳಕ್ಕೆ ಫ್ಲೈಟ್ ಇಲ್ವಲ್ಲ? ನೀವು ಕ್ರೇಜಿ ಬಿಟ್ರೆ. Bro, I literally never thought that people will recognize me here. Bro, they'll recognize you in Dharamshala also. Yeah. I'll bet you come. Let's go, man. ಗೆಸ್ ಮಾಡಿದ್ರ ನೀವು? ಚಾನ್ಸ್ ಇಲ್ಲಲ್ಲ. ಇವರು ನಮ್ಮ ಸಬ್ಸ್ಕ್ರೈಬರ್.
ಒಳ್ಳೆ ಘಟ್ಟ. ಅವರು ನನ್ನ ಜೊತೆನೇ ಬರಬೇಕು ಅಂತೇಳಿ, ನಮ್ಮ ಜೊತೆ ಮ್ಯಾಚ್ ನೋಡಬೇಕು ಅಂತೇಳಿ ಬಂದವ್ರೆ. ನಮ್ಮ ಫ್ಲೈಟೇ ಬುಕ್ ಮಾಡಿಕೊಂಡು ಇವಾಗೆಲ್ಲ ಚಿಲ್ ಮಾಡೋದು ಹೆಂಗೆ ಫುಲ್ಲು RCB ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಬನ್ನಿ ಗೈಸ್, ಫೈನಲಿ ಲಾಂಜ್ ಆಕ್ಸೆಸ್ ಸಿಕ್ಕಾಯ್ತು. ಫೈನಲಿ ಗೈಸ್ ವಿ ಆರ್ ಗೋಯಿಂಗ್ ಟು VIP ಲಾಂಜ್. ತಿನ್ನಕ್ಕೆಲ್ಲ ಸಿಗ್ತಾ ಇದೆ ಗೈಸ್. ಅಂತೂ ಇಂತೂ ಲಾಂಜ್ಗೆ ಎಂಟ್ರಿ ಸಿಕ್ಕಿದ ತಕ್ಷಣ ಬಂದು ಎಲ್ಲ ಬಾರಿಸ್ತಾ ಇರೋದೆ. ಸಿಗ್ತಾ ಬ್ರೋ? ಥ್ಯಾಂಕ್ ಯು. ಏನೇನು ಸಿಗುತ್ತೆ ಎಲ್ಲ ಹಾಕೋತಾ ಇದ್ದೀನಿ. ಹೊಟ್ಟೆ ಅಷ್ಟು ಜೀವ ಹೋಗ್ತೈತೆ ಬ್ರೋ. ನೀವು ಬ್ಯಾಟ್ಸ್ಮನ್ ಅಂದ್ಕೊಂಡ್ರೆ ನಾನೇ ಪರವಾಗಿಲ್ವಲ್ಲ ಬ್ರೋ. ಐ ವಾಂಟ್ ಟು ಡ್ರಿಂಕ್ ಕೋಕ್ ಬ್ರೋ. ಅದು ಕೋಕ್ ಇರಿ, ನಾನು ವ್ಯವಸ್ಥೆ ಮಾಡ್ತೀನಿ. ಏನು ಇಷ್ಟೊಡ್ದು ಕುಡೀರಿ. ಏನು 1 ಲೀಟ್ರ್ ಕೊಟ್ಬಿಡು 350 ml. ಗೈಸ್ ಚೆನ್ನಾಗಿ ಮೇಯ್ಕೊಂಡು ಇವಾಗ ನಾವೆಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವರು ಮಲ್ಕೋಬೇಕಂತ ಒಂದು ಸ್ವಲ್ಪ ಹೊತ್ತು, ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 10-20 ನಿಮಿಷ ಮಲ್ಕೊಂಡೆ ಒಂಚೂರು ನಿದ್ದೆ. ಪವರ್ ನ್ಯಾಪ್. ಗೈಸ್ ಇಲ್ಲಿ ಸ್ಲೀಪಿಂಗ್ ಪಾಡ್ ಇದೆ, ಬಟ್ ಏನಂತ ಹೇಳಿದ್ರೆ ಫಾರ್ ಬುಕಿಂಗ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಲೌಂಜ್ ಸ್ಟಾಫ್ ಅಂತ ಐತೆ. ರೀಚ್ ಔಟ್. A few moments later. ನಿದ್ದೆ ಸಕ್ಕತ್ತಾಗಿತ್ತು. ಒಳ್ಳೆ ನಿದ್ದೆ ಮಾಡಿದ್ರಿ, ನಾನು ನೋಡ್ತಾ ಇದ್ದೆ. ವೆಲ್ಕಮ್ ಬ್ರೋ, ವೆಲ್ಕಮ್. ಹೌ ಯು ಫೀಲಿಂಗ್ ಬ್ರೋ? ನೀವು ಯಾವಾಗ ಈ ಥರ ಮುಖ ಮಾಡ್ಕೊಳ್ಳೋದು? ಹಾಂ, ಕಮಿಂಗ್ ಸೂನ್. 737 ಬಿಸ್ನೆಸ್ ಎಲ್ಲ ಇಲ್ಲವೇ ಇಲ್ಲ. ಅದು ಬಿಸ್ ಸೀಟ್ಸ್ ಅಷ್ಟೇ ಇರೋದು. ಅದನ್ನೇ ಬಿಸ್ನೆಸ್ ಅಂತ ಅನ್ಕೊಂಡು ಬುಕ್ ಮಾಡ್ಬಿಟ್ಟಿದ್ದೀನಿ ನಾನು. ಗೈಸ್ ಇದೇ ಸೀಟ್ಸು. These are seats. Yes bro. ಮುಂದೆ Yes. ಓ ಕ್ರೇಜಿ. Not ಮುಂದೆ. This is like something kind of business class ತರ. Reclining ನೈಸ್ seats. ಅಲ್ಲ ಬೈ. ಕ್ರೇಜಿ. ಫಸ್ಟ್ ಟೈಮ್ ಬಿಸ್ನೆಸ್ ಕ್ಲಾಸ್ ಎಕ್ಸ್ಪೀರಿಯನ್ಸ್. Business class ಅಲ್ಲ, ಬಿಸ್ ಟಿಕೆಟ್ಸ್ ಅಂತೆ. ಬಿಸ್ನೆಸ್ ಕ್ಲಾಸ್ ಬೇರೆ ಬರುತ್ತೆ, ಕ್ಯಾಬಿನ್ ಬರುತ್ತೆ. They'll close it. ಇದಾ? They'll close it and they'll give us good service food. And this is like full espresso, which we are going ಅಲ್ಲ. It's a defense airport. You can see all the military plans. ಒಂದ್ಸರಿ ಫ್ಲೈಟ್ ಹತ್ತೋವರೆಗೂ ಅಂತ ಹೇಳಿದ್ರೆ ಬರೆದಿಟ್ಕೊಳ್ಳಿ. ಇವಾಗಿಂದ ಬೇಕಾದ್ರೆ ಈ ಮಾತನ್ನ ನಿಮ್ಮ ಲೈಫಲ್ಲಿ ನಾವು ಇರ್ತೀವೋ ಇರೋದೋ ಗೊತ್ತಿಲ್ಲ. ನೀವು ಒಂದ್ಸರಿ ಫ್ಲೈಟ್ ಹತ್ತಿದ್ರೆ ನೀವು ಪದೇ ಹತ್ತುತ್ತಾನೆ ಇರ್ತೀರ. ಈ ವರ್ಷದಲ್ಲಿ 2026 ಅಲ್ಲ, ಇನ್ನೊಂದು 5 ರಿಂದ 10 ಸರಿ ಹತ್ತಿರ್ತೀರ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಎಲ್ಲ ಹೋಗಿದ್ದಾಳೆ ಬಂದು ಪೀಸ್ ಅಲ್ಲ ಬ್ರೋ. ಕ್ರೇಜಿ ಬಟ್ ಅದು ಹೋಗಿ ನಾನೇನು ಇದೆ ಗೈಸ್ ಮಲ್ಕೊಂಡ್ಬಿಟ್ಟಿದ್ವಿ ಗೈಸ್. ನಾನು ಬ್ರೋ, ನೀವು ಮಲ್ಗಿದ್ರಾ? ಫುಲ್ ನಿದ್ದೆ ಬ್ರೋ. ಗೈಸ್ ಸೀನ್ ಏನಂತ ಹೇಳಿದ್ರೆ 10:30 ಫ್ಲೈಟ್ ಇತ್ತು. ನಾವು 10 ಗಂಟೆಗೆ ಬಂದಿಲ್ಲ, ಹತ್ತಿದ್ದು ಕರೆಕ್ಟ್ ಇವಾಗ 12:30 ಇಲ್ಲೇ ಇದ್ದೀವಿ. ದೇವರಾಣೆ ನನ್ನ ಸೀರಿಯಸ್ ಅಟ್ಲೀಸ್ಟ್ ಹೋಗಿದ್ದೀವಿ. ನಾನು ಹಂಗೆ ಅನ್ಕೊಂಡಿದ್ದು ಇಲ್ಲೇ ಇದೀವಿ ಗೈಸ್. ಏನು ಬ್ರೋ ನೀವು ಫಸ್ಟ್ ಎಕ್ಸ್ಪೀರಿಯನ್ಸ್ ಹಿಂಗೆ? ಏನಾಗಿದೆ ಅದೇ ಗೊತ್ತಿಲ್ಲ, ಏನು ಅಂತ ಹೇಳ್ತಾ ಇಲ್ಲ. ಎಲ್ಲ ಜಗಳ ಆಡ್ತಾವ್ರಲ್ಲಿ. ಅಲ್ಲ ಬ್ರೋ, ಏನ್ ಬ್ರೋ ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ಬಿಟ್ಟು ದಿಸ್ ಇಸ್ ಫಸ್ಟ್ ಫ್ಲೈಟ್ ಅಂತೇಳಿ ಐ ವಾಂಟೆಡ್ ಬಿಸ್ನೆಸ್ ಕ್ಲಾಸ್ ಅನ್ಕೊಂಡು ನಾನು ಇದನ್ನು ಬುಕ್ ಮಾಡಿದೆ. ಇದು ಬಿಸ್ನೆಸ್ ಕ್ಲಾಸ್ ಇದ್ದು. ಪ್ಲೇನು ಡಿಬೋರ್ಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಜಿನ್ ಆನ್ ಆದರೆ AC ಆನ್ ಆಗಲ್ಲ, AC ಆನ್ ಆದರೆ ಇಂಜಿನ್ ಆನ್ ಆಗಲ್ಲ. ಇದೇ ಪ್ರಾಬ್ಲಮ್ಮು. It's his first flight. This is the first time he is getting inside the flight. First time. Good experience. That's what we are about to say. I wanted to take him in a business class. I was doing some other shit and this is the worst experience which we ever had. ಒಳ್ಳೆ ಸೈಕ್ ಸೀನ್ ಮಾಡ್ತಾವ್ರೆ ಗೈಸ್. ಹೋತಾ अंदर ही है बंदा. First flight. पहली बार एयरपोर्ट आया. I was like I wanted him to take to the terminal to और पहली बार like Yeah, when you were explaining him in all in the bus, no, I was thinking why you were telling him all this. Now I know why you were telling him. they'll depart at 1:40. ಸೇಮ್ ಇದಲ್ಲ ಬೇರೆ. ಒನ್ ಮೋರ್ ಫ್ಲೈಟ್. ಟೈಮ್ ಅಣ್ಣ ಫ್ಲೈಟಲ್ಲಿ ಬಂದಿದ್ದು. ಫ್ಲೈಟ್ ಆಗಿ ಕ್ಯಾನ್ಸಲ್. ಮ್ಯಾಚಿಗೆ ಬರ್ತಾವ್ರೆ ಬ್ರೋ. ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಆಗ್ಬಾರ್ದು. ವಾಪಸ್ ಫ್ಲೈಟ್ ಇಳಿತಾರ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಡಿಬೋರ್ಡ್ ಆಗ್ತಾ ಇರೋದು. ಈ ಎಕ್ಸ್ಪೀರಿಯನ್ಸ್ ಇವತ್ತಿನವರೆಗೂ ಆಗಿರಲಿಲ್ಲ. ಇಲ್ಲಿ ನೋಡಿ. ಓ ಟೌನ್ ಬ್ರೋ, ನೀವು ಸೂಪರ್ ಬ್ರೋ, ಕ್ರೇಜಿ. ಸ್ಪೆಕ್ಸಲ್ಲಿ ಬನ್ನಿ. No, you will get it. You can't go now. If you are deboarded, you cannot enter the plane. They won't leave you there also. My friend is getting. ಏನ್ ಬ್ರೋ
He's going like this. Oh, क्या हो रहा है भाई? Flight तो I just came to airport, saw the flight. I'm going back. Headed for the RCB match. Oh, Yeah. tomorrow. Yeah. Oh my god. And I had a connecting flight to Dharamshala today. Oh, And there is no other flights to Dharamshala. apart you, from- you have tickets and all, everything? Yes. ಆದ್ರೂ ಸರ್ ನೀವು ಪಾಪು ಕರ್ಕೊಂಡು ಮನಾಲಿಗೆ ಹೋಗ್ಬೇಕಾದ್ರೆ ಈ ತರ ಆಗೋಯ್ತಲ್ಲ ಏನ್ ಹೇಳ್ತೀರಾ ಸರ್ No, Express will book a hotel here. ಹಾ Okay? Huh. And they'll give you a big screen. RCB. ಬ್ರೋ You watch and then go home. I might spend more 1 lakh to go there. My God. We got one more team who are traveling to Dharamshala. Guys, ಏನ್ ಸೀನ್ ಹೇಳಿ, ಇವಾಗ ಕಾಲ್ ಬಂತು, ಜಾನ್ವಿ ಕಪೂರ್ ಅವರು ಬಂದಿದ್ದಾರೆ ಬೆಂಗಳೂರಲ್ಲಿ, ಸಿಗ್ತೀರಾ ಅಂತ ಅವ್ರ ಮ್ಯಾನೇಜರ್ ಕಡೆಯಿಂದ. ನೋಡಿದ್ರೆ ನಾನು ಏರ್ಪೋರ್ಟಲ್ಲಿ ಇದ್ದೀನಿ, ಫ್ಲೈಟ್ ಹಿಂಗೆ ಆಗೈತೆ. ಇದು ನಮ್ಮ ಸೀನು. ಯಾವ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದಂತೂ ನೆಕ್ಸ್ಟ್ ಲೆವೆಲ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಇವಾಗ ಕಿರ್ಚಾಡ್ಬಿಡ್ತೀನಿ. ಮೇಡಮ್ ಅವು 2 ಗಂಟೆ से चेक कर रहे रहे अभी तक फ्लाइट कौन सा है पता नहीं. ಗೈಸ್ ಮತ್ತೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಮತ್ತೆ ನಾವು ಗೇಟ್ ಹತ್ರ ಹೋಗ್ತಾ ಇದೀವಿ ಗೈಸ್. ಇವಾಗ ಬೇರೆ ಫ್ಲೈಟ್ ಅಂತೆ. ಆ್ಯಂಡ್ ಧರ್ಮಶಾಲಾಗಿದ್ದ ಫ್ಲೈಟ್ ಗೋವಿಂದ. ಯಪ್ಪ ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಸ್ಯಾಮ್, ವಿ ಆರ್ ಬ್ಯಾಕ್ ಬ್ರೋ. ದ ಫ್ಲೈಟ್ ಗಾಟ್ ಕ್ಯಾನ್ಸಲ್ ಆ್ಯಂಡ್ ದೇ ಆರ್ ಗಿವಿಂಗ್ ಅಸ್ ನ್ಯೂ ಫ್ಲೈಟ್. ಗೈಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದಂತು ಅಲ್ಲ, ಕ್ರೇಜಿ. ಗೈಸ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಗೆ ಇದೆಲ್ಲ ನಡೀತಾ ಇರೋದೇ ಗೊತ್ತಿಲ್ಲ. ಅಣ್ಣ ಫೋನ್ ಮಾಡೋ ಗಂಟ, ಅಣ್ಣ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಹಿಂಗೆಲ್ಲ ಸೀನ್ ಐತೆ ಅಂತ. ಏನು ಹೇಳಿ ನಾವು. ಓ ಗೈಸ್, ಆಲ್ರೆಡಿ ಇನ್ನೊಂದು ಫ್ಲೈಟ್ ರೆಡಿ ಇದೆ ನಮಗೋಸ್ಕರ. ಆರ್ ಫ್ಯಾಮಿಲಿ ಇಸ್ ಹಿಯರ್, ಲೇಟ್ ಫ್ಯಾಮಿಲಿ. ಬ್ರೋ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆ. ಅಯ್ಯೋ ಗೈಸ್ ಗೇಟ್ ನಂಬರ್ 12 ಹತ್ರ ಕರ್ಸ್ಕೊಂಡ್ರು. ಗೇಟ್ ನಂಬರ್ 12 ಹತ್ರ ಕರ್ಸ್ಕೊಂಡು ಇನ್ನೂ 10 ನಿಮಿಷ ಅಂತ ಹೇಳ್ತಾರೆ. ಅದು ಏನು ಮಾಡ್ತಾರೋ ದೇವರಾಣಿಗೂ ಗೊತ್ತಿಲ್ಲ. ಗೈಸ್ ಏನೋ ಸ್ನ್ಯಾಕ್ ಬಾಕ್ಸ್ ಕೊಟ್ಟರು, ಏನಿದೆ ಅಂತ ಗೊತ್ತಿಲ್ಲ, ಲೇಟ್ ಆಗಿರೋದಕ್ಕೆ. ಏನಿಲ್ಲ, ಎಣ್ಣೆ ಹೊಡಿಯೋಕ್ಕೆ ಸೈಡ್ಸ್ ಕೊಟ್ಟವ್ರೆ. ಗೈಸ್ ಇದನ್ನೆಲ್ಲ ಈಸ್ಕೊಂಡು ವಾಪಸ್ಸು ಫ್ಲೈಟ್ ಹತ್ರ ಹೋಗ್ತಾ ಇದ್ದೀನಿ. ಯಾವ ಫ್ಲೈಟ್ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ಹೋಯ್ತಾ ಇದ್ದೀವಿ ಅದಂತ ಖಚಿತ. ಮನೆ ಅಲ್ಲಿಂದ ಏನು ಬುಕ್ ಮಾಡಿದ್ವಿ ಅದು ಗೋವಿಂದ, ಧರ್ಮಶಾಲಾದಲ್ಲಿ ಸ್ಟೇ ಗೋವಿಂದ, ಎಲ್ಲ ಉಳಿಸ್ತು ಪೈಸೆ. ನೈಸ್ ಎಕ್ಸ್ಪೀರಿಯನ್ಸ್. ಟ್ವಿಸ್ಟು ಕಹಾನಿ ಮೇ ಟ್ವಿಸ್ಟು. ತಿನ್ನು. 2 ಅವರ್ ಲೇಟ್ ಮಾಡೋರು, 2 ಅವರ್ ಲೇಟ್ ಮಾಡ್ತೀನಿ. ನಿನ್ಗೆ ಐತೆ ಬಾ, ನಿನ್ಗೈತೆ ಗೈಸ್. ಅಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದು. See, she's my close friend. Is it? Yeah. Now she's screwed now. Because I booked my business class, I business seats, I want business seats right now. ಸಿಂಧು ಬಿಡಲ್ಲ, ಎಷ್ಟೊಂದು ದಿವಸದಿಂದ ಸಿಂಧು ವ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ. ಇವತ್ತು ಸಿಂಧು ಕತೆ ಮುಗೀತು. ನಾನು ಆ ಸೀಟು ಬುಕ್ ಮಾಡಿ ಬಿಸ್ನೆಸ್ ಕ್ಲಾಸ್ಗೆ, ಅದು ಹೆಂಗೆ ಇಲ್ಲಿ ಬಂದು ಕುತ್ಕೊಳ್ಳಿ. ಏನು ಅನಿಸ್ತಾ ಇದೆ ಬ್ರೋ ಇವಾಗ? Crazy bro. Cabin में मेरे साथ अंकिता, पूजा और ज्योति है. ये उड़ान 2 घंटे और 40 मिनट में पूरी की जाएगी. कितने हो? ನಿಜವಾಗ್ಲೂ ನೀನು ನೋಡಿದ್ರೆ ಐ ಕ್ಲಾಸ್ ಆಯಮ್ ಅಂತಾರ ಕಾಣಿಸ್ತಾ ಇದೆ. ಗೈಸ್ ಸುಭಾಷ್ ಕಟ್ಬಿಟ್ಟ ಗೈಸ್. ಯಪ್ಪ ಅವ್ನಿಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು ಫ್ಲೈಟಲ್ಲೇ, ಫ್ರೆಶ್ ಸೀಟಲ್ಲೇ ಕಟ್ಬಿಟ್ಟ ಗೈಸ್. ಅಣ್ಣನ ಪ್ರಾಬ್ಲಮ್ ಅಲ್ಲ ಬ್ರೋ, ಬಿರಿಯಾನಿ ಈಗ ಗೊತ್ತಾಯ್ತು. ಸಿಂಧು ಥ್ಯಾಂಕ್ಸ್ ಹೇಳ್ತಾನೆ ಸುಭಾಷ್ ನಿಂಗೆ. Let's go. We are literally going to watch RCB match at Dharamshala tomorrow. So ಏನು ಮಾಡೋಕ್ಕಾಗಲ್ಲ, my back shake. I puked off in Air India. Now you're going up. Yeah, now I'm literally going out. Ooh. 3, 2, 1, take off. ಫಸ್ಟ್ ಫ್ಲೈಟ್ ಅಲ್ಲ ಅದಕ್ಕೆ. ಹೇಗಿದೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಇನ್ನೇ ನಕ್ಕನ್ ಕೆಳಗೆ ಬಿದ್ರೆ ಡೈರೆಕ್ಟ್ ಸ್ವರ್ಗ. ಇವಾಗ ಇನ್ನೂ ಒಂಥರ ಅನ್ಸ್ತಾ ಇದೆ. ಟರ್ನ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇರಲ್ಲ, ಅನ್ಸ್ತಾ ಇದೆ ಗೊತ್ತಾದ್ರು. ಇನ್ನೇನು ಕೆಳಗೆ ಬಂದ್ರೆ ಮತ್ತೆ ಎಲ್ಲ ಬಂದ್ಬಿಡುತ್ತೆ, ಏನ ಎಲ್ಲ ಬಂದ್ಬಿಡುತ್ತೆ. ದಟ್ಸ್ ಕಾಲ್ಡ್ ಟರ್ಬುಲೆನ್ಸ್. ಸೊ ಗಾಳಿ ಬರ್ತಾ ಇರುತ್ತಲ್ಲ, ಆಬ್ವಿಯಸ್ಲಿ. ಸೊ ಗೈಸ್, ಟುಡೇ ಐ ಆಮ್ ಅಬೌವ್ ದ ಕ್ಲೌಡ್ಸ್ ಅನ್ಕೊಳ್ಳಿ. ನೀವೆಲ್ಲ ಕೆಳಗಿದ್ದೀರಾ, ನಾನು ಮೇಲಿದ್ದೀನಿ ಅಷ್ಟೇ. ತುಂಬ ಮೇಲೆ ಹೋಗ್ಬಿಟ್ರೆ ದೇವ್ರ ಹತ್ರ ಹೋಗ್ಬಿಡ್ತೀನಿ, ಅದಕ್ಕೆ ಮಿಡಲಲ್ಲಿ ಇದ್ದೀನಿ. ಪುರಾಣೆಗೂ ನೀನು ಇದೆಯಾ ಅಂತ ಕಿಚ್ಚಾಡಿಲ್ಲ, ಇಲ್ಲ ಅಂದರೆ ಒಂದು ಕತೆ ಕಾಣಿಸ್ತಿರೋ. ಈಗ ಹೇಳು ಹೂವನು, ನಿನಗೂ ಸೈಕ್ ಮಾಡ್ಬಿಡ್ತೀನಿ.
ಗೈಸ್ ನೋಡಿ ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿದ್ವಿ ಅಂತ ಹೇಳಿ ಒಂದು ಸೀಟ್ನ ಖಾಲಿ ಬಿಡಿಸ್ಕೊಂಡು ಅದು ಸೀಟಲ್ಲಿ ಲಗೇಜ್ ಇಟ್ಕೊಂಡಿದೀವಿ ನಾವು. ಇವೇನು ಬಿಡ್ರಿ ಸೌಕಾರ ಮುಂದೆ ಹಾಟ್ ಚಾಕ್ಲೇಟ್ ಸಿಂಧು ಎಲ್ಲ ಕೊಡ್ತಾಳೆ ತುಂಬ್ಕೋತಾ ಇದ್ದೀನಿ. ಗೈಸ್ ನೋಡಿ ಇಲ್ಲಿ ನಾನು ಕುತ್ಕೊಂಡು ಸ್ಕ್ರಿಪ್ಟ್ ಬಾರ್ದು ಹಾಟ್ ಚಾಕ್ಲೇಟ್ ಕೊಡ್ಲು ಸಿಂಧು ಕುಡಿತಾ ಇದ್ದೀನಿ. ಅಣ್ಣ ನೋಡಿ ಕಕ್ಬಿಟ್ಟು ಹೆಂಗೆ ಬಂದವರು ಡ್ರೆಸ್ಸೇ ಇಲ್ಲ ಅಣ್ಣ ಫುಲ್ಲು ಫ್ಲ್ಯಾಟು. ಹೊಸ ಟಿ ಶರ್ಟು ಪ್ಯಾಂಟ್ ಕೊಟ್ಟರೆ ಅದನ್ನ ಹೊರ್ಸ್ಕೊಂಬರ್ಕೊಬಿಟ್ಟಾರೆ ನೋಡಿ. ಎದುರು ಇವಾಗ ಏನಾದರೂ ಬೇಕಾ ತಿಂತೀರಾ? ಆರಾಮಾಗಿ ರೆಸ್ಟ್ ಮಾಡಿ. ಸೋಲ್ತಾರೆ ಏನು ನಿಮ್ಮ ಥರ CSK ಅವ್ರು ಅನ್ಕೊಬಿಟ್ಟಿದ್ಯಾ? ಗೈಸ್ ಇವಳು CSK ಫ್ಯಾನು. ಮನೆಗೆ ಕಳಿಸ್ಬಿಟ್ವಲ್ಲ ನಿಮ್ಮನ್ನ ಅಷ್ಟೇ ಸಮಾಧಾನ. ಏನು ಗೆದ್ದರೆ ಮಾತ್ರ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಹೇಳಿದ್ದೀನಿ ಕೇಳೋ. ಈ ಸರಿ ನನ್ಗೆ ಮಿಸ್ ಆಗಿಬಿಟ್ಟಿದೆ ನೀನು CSK ಫ್ಯಾನ್ಸು. ನೀನೇನಾದರೂ ನಮ್ಗೆ ತಗೊಳಕೊಂಡಿದ್ದರೆ ಮಾತ್ರ. ಹೆಂಗಿತ್ತು ಫಸ್ಟ್ ಮ್ಯಾಚ್ ಕೊಟ್ಟಿದ್ದು? ಗ್ಯಾಪ್ನ ಆಯ್ತಾ ಹಿಂಗೆ ಮರ್ತೋಗ್ಬಿಟ್ಟಿದ್ಯಾ? ಸಾಕಲ್ವಾ? ಒಂದೇ ಮ್ಯಾಚ್ಗೆ ಮನೆಗೆ ಕಳಿಸ್ಬಿಟ್ಟಿದ್ದೀವಿ ನಿನ್ನ. ಹೇಳಿದ್ರೆ ಅವಳು CSK ಫ್ಯಾನು. ಬೆಂಗಳೂರಾಗಿ CSK ಫ್ಯಾನ್. ಅದು ಹೋಗಿರಿ ಅದಕ್ಕೆ ಹೇಳ್ತೀನಿ ಇವಾಗ. ಅದಕ್ಕೆ ಬಂದಿದ್ದೆ. CSK ಫ್ಯಾನ್ಸ್ ಆರ್ ಸ್ಕೇರ್ಡ್. He's saying you are following CSK? How? No, RCB. So RCB. What you are supporting? Yes. Okay, what's your name? Give your feedback too. I love Ankita. I hate Sindhu. She's the only one in our gang who supports CSK. So she says yes, change. No, she won't change at all. ದಮ್ ಇದ್ರೆ ಹೇಳುವಾ ಹೇಳು. ಫೈನಲ್ಸ್ಗೆ ಹೋಗಲ್ಲ ಅಂತ ಇದ್ದಾಳೆ ಗೈಸ್ ಅವಳು. ಐತೆ ಅವಳು ಫೈನಲ್ಸ್ಗೆ ಹೋಗ್ಬಿಟ್ರೆ ಅವಳಿಗೆ ಐತೆ. ಪಕ್ಕ ಹೋಗಿಲ್ಲ ಅಂದರೆ ಅವ್ರಿಗೆ ಏನಾರು ಆಗುತ್ತೆ. ಅವ್ಳು CSK ಫ್ಯಾನ್ ಬ್ರೋ. ನಮ್ಮ ಗ್ಯಾಂಗಲ್ಲಿ ಅವಳು ಒಬ್ಬಳೆ CSK ಫ್ಯಾನು. ವಿಸಿಲ್ ಕೊಡು ಮತ್ತೆ ಅವ್ರಿಗೂ ಕೊಡು. ಮನೆಗೆ ಹೋದ್ರು ಗೈಸ್. ವ್ಲಾಗಲ್ಲಿ ಹಾಕ್ತೀನಿ ಎಲ್ಲ ನಿನ್ಗೆ ಐತೆ ಇರೋ ಅಂದರೆ ಹಾಕು ಓಕೆನಾ. ಮುಖ ಎಲ್ಲ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಾಕು. ಬೊಜ್ಜೆಲ್ಲ ಕಾಣಿಸ್ಬಾರ್ದು. ಯಾರು? ಶೀಸ್ ಕ್ಯೂಟ್. ಥ್ಯಾಂಕ್ ಯು ಸಿಂಧು. ಥ್ಯಾಂಕ್ ಯು. ಎನಿ ಟೈಮ್ ಹೊಟ್ಟೆ ಅವ್ರಿಗೆ ಕೊಟ್ಟಿಲ್ಲ ಇವಳಿಗೆ ಅಂತ. ನಿನಗೇನು ಕೇಳೋ? ನಿನ್ಗೆ ರೋಸ್ ಏನಕ್ಕೆ? ನನ್ನ ಜೀವನೇ ಕೊಡ್ತೀನಿ ಬಾ ನಿನಗೆ. ರೋಸ್ ಏನಕ್ಕೆ? ಓ ಮೈ ಗಾಡ್. ಅಣ್ಣ ತಲೆ ಆಚೆಗೆ ತೆಗಿತಾ ಇಲ್ಲ. ಬಂದ್ಬಿಟ್ವಿ ನೋಡಿ. ಅದೆಲ್ಲ ಬಂಕರ್ಸು ಅದೆಲ್ಲ ಜೆಟ್ಗಳು ನಿಲ್ಸಕ್ಕೆ ಬಾಂಬ್ ಹಾಕ್ಬಿಡ್ತಾರೆ ಅಂತ ಒಳಗೆ. ಕ್ರೇಜಿ ಬ್ರೋ. ಸಾಫ್ಟ್ ಲ್ಯಾಂಡಿಂಗ್. ಮತ್ತೆ ಸಿಗುವ. ಇವತ್ತಾದ್ರೂ ಇನ್ಮೇಲಾದ್ರೂ RCB ಸಪೋರ್ಟ್ ಮಾಡು. ಹಾಂ CSK ಬಿಟ್ಬಿಡು ಬೇಡ. ಹೋಯ್ತಷ್ಟೇ ಅವ್ರದ್ದು. ಬಾಯ್ ಬರ್ತೀನಿ ಹೋಗಿರಿ ಅವ್ರಿಗೆ. ಬಾಯ್ ಸರ್ ಸಿಗೋಣ. RCB ಬೋಲೋ ಸರ್ ಉಸ್ಕೋ. ಓಕೆ ಗೈಸ್, ಅಂತೂ ಇಂತೂ ಸಿಂಧುಗೆ ಬಾಯ್ ಹೇಳಿ ಇವಾಗ ವಾಪಸ್ಸು ನಾವು ಆಚೆ ಹೋಗ್ತಾ ಇದೀವಿ. ಫಸ್ಟ್ ಹೆಂಗೈತೆ ಏರ್ಪೋರ್ಟ್? ಕ್ರೇಜಿ ಬ್ರೋ. ಬಟ್ ಏರ್ಪೋರ್ಟ್ ತುಂಬಾ ಚಿಕ್ಕದಲ್ಲ? ಹ್ಞೂ ಬ್ರೋ, ಇದು ಡಿಫೆನ್ಸ್ ಏರ್ಪೋರ್ಟ್ ಇದೆ ಫುಲ್ಲು. ಹಾಂ, ಇವರಿಬ್ರು ಪರಿಚಯ ಆದರು. ಮಸ್ತ್ ವೈಬ್ ಮಾಡಿದ್ರಪ್ಪ ಇವರಿಬ್ರು ಅಂಕಲ್ ಆಂಟಿ. ಫುಲ್ ರೌಂಡ್ ಟ್ರಿಪ್ ಇವಾಗ ವೆಹಿಕಲಲ್ಲಿ. ಯಾವ್ದು ವೆಹಿಕಲ್ ಸರ್? ಟ್ಯಾಕ್ಸಿ. ಓಕೆ ನೈಸ್. ಓಕೆ ಗೈಸ್, ಫೈನಲಿ ಬಂದು ಚಂಡೀಗಢ ರೀಚ್ ಆದ್ವಿ. ಸೊ ಫ್ಲೈಟ್ ಡಿಲೇ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಕ್ಯಾಬ್ ಹುಡುಕ್ತಾ ಇದೀವಿ. ಬಸ್ಸು ಇಲ್ಲ, ಏನೂ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಗೈಸ್ ಅಲ್ಲೋಡಿ, ರಾಜಸ್ಥಾನ್ ರಾಯಲ್ಸ್ ಬಸ್ಸೆಲ್ಲ ಇಲ್ಲೇ ಇದೆ. ಇನ್ನೂ ಪ್ಲೇಯರ್ಸ್ಗಳು ಬರ್ತಾ ಇದ್ದಾರೆ. ಇವಾಗ ಒಬ್ರು ಹೋದ್ರು, ಇನ್ನೂ ಪ್ಲೇಯರ್ಸ್ಗಳು ಬರ್ತಾ ಇದ್ದಾರೆ. ನಾನು ನೋಡಿ ಕಾಲು ಹಿಡ್ಕೊಂಡು ಹಿಂಗೋಯ್ತಾ ಇದ್ದೀನಿ. ಚಂಡೀಗಢ ಬರ್ತಾ ಇರೋದು 4ನೇ ಸರಿ ಏನೋ ನಾನು. ಓಕೆ ಗೈಸ್, ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದ್ರೆ, ಬೆಂಗಳೂರಿಂದ ಚಂಡೀಗಢ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ, ಆಮೇಲೆ ಇಲ್ಲಿಂದ ಇಂಡಿಗೋದಲ್ಲಿ ಧರ್ಮಶಾಲಾಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅದು 4 ಗಂಟೆಗೆ ಫ್ಲೈಟ್ ಇತ್ತು. ಸೊ ನಾವು ಇಲ್ಲಿ 1:30ಗೆ ಲ್ಯಾಂಡ್ ಆಗ್ತಾ ಇದ್ವಿ. ಸೊ ಇವಾಗ ಇವ್ರು ಲೇಟ್ ಮಾಡಿದ ಕಾರಣ ನಾವು ಇವಾಗ 5:30ಗೆ ಲ್ಯಾಂಡ್ ಆಗೋ ಪರಿಸ್ಥಿತಿ ಬಂದಿದೆ. ಸೊ ಆಮೇಲೆ ಬಸ್ಸು ಕೂಡ ಸಿಗ್ತಾ ಇಲ್ಲ, ಏನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಬೇಕಂತ ನಮಗೂ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಇಮಿಡಿಯೇಟಾಗಿ ಇನ್ನೂ ಒಂದಿಬ್ಬರು ಜನ ಸಿಕ್ಕಿದ್ರು. ಸೊ ಅವ್ರನ್ನ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಕ್ಯಾಬಲ್ಲಿ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಧರ್ಮಶಾಲೆಗೆ ಇನೋವಾ ಕ್ರಿಸ್ಟಾಗೆ 8,000 ರೂಪಾಯಿ ಹೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡು ನಾಳೆ ಮ್ಯಾಚ್ ಇರೋ ಕಾರಣಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 5 ಜನ ಇವಾಗ ಸ್ಪ್ಲಿಟ್ ಮಾಡಿಕೊಂಡು ಧರ್ಮಶಾಲೆಗೆ ಹೋಗ್ಬಿಡೋಣ ಅಂತ ಸ್ಕೆಚ್ ಹಾಕಿದ್ದೀವಿ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಅಣ್ಣಂಗೆ ನಾವು ಸ್ಟಾರ್ಬಕ್ಸಲ್ಲಿ ಕಾಫಿ ಕೊಡಿಸ್ತೀವಿ ಅಂದರೆ ಇಳಿಯಲ್ವಂತೆ. ಅವರು ಲೋಕಲ್ ಕಾಫಿ ತಗೊಂಡ್ಬಂದ್ರೆ ಲೋಕಲ್ ಕಾಫಿಯಲ್ಲಿ ಇರೋಷ್ಟು ಕಿಕ್ಕು ಸ್ಟಾರ್ಬಕ್ಸ್ ಕಾಫಿ ಕಿಕ್ ಕೊಡೋದು ಅದು ನಿಜ ಬಿಡಿ. ಅದು ಯಾಕೋ ಗೊತ್ತಿಲ್ಲ. ನಮ್ಗೆ 10 ರೂಪಾಯಿ ಕಾಫಿ ಕುಡಿದ್ರೇನೆ ಶಾಂತಿ ಅನ್ಸೋದು. ಹಂಗೆ 300-400 ರೂಪಾಯಿ ಕೊಟ್ರೆ ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಅನ್ಸುತ್ತೆ. ಹೋಗ್ಲಿ ಬಿಡಿ. ಇವಾಗ ಅಲ್ಲಿ ನೋಡಿ ರಾಜಸ್ಥಾನ್ ಬಸ್ ಕಾಯ್ತಾ ಇದೆ ಗೈಸ್. ಯಾಕಂದರೆ ಇವಾಗ ಪ್ಲೇಯರ್ಸ್ ಬರ್ತಾರಂತೆ, 6 ಪ್ಲೇಯರ್ಸು. ಸೊ ಅದರಿಂದ ವ್ಯಾನ್ಗಳೆಲ್ಲ ಕಾಯ್ತಾ ಇದೆ.
ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಒಳ್ಳೆ ಸನ್ಸೆಟ್ ಆಗ್ತಾಯಿದೆ. ನಾವು ಹೋಗೋಷ್ಟು ಮಧ್ಯರಾತ್ರಿ ಆಗಿಬಿಡುತ್ತೆ. ಏನು ಮಾಡೋದು ಅನ್ನೋ ಪ್ಲ್ಯಾನ್ ಇಲ್ಲ, ಏನಿಲ್ಲ, ನೋಡೋಣ ಏನಾಗುತ್ತೋ. ಸೊ ಬನ್ನಿ, ನಾವು ಆರ್ಡ್ರ್ ಮಾಡಿದ್ದು ಬಂದಿದ್ದೆ ನೋಡಿ ಗೈಸ್ ಅಂತೂ ಇಂತೂ ಫೈನಲಿ ಕ್ಯಾಬ್ ಬಂತು, ಇನೋವಾ ಕ್ರಿಸ್ಟಾ. ಸೊ ಗಾಡಿ ಏನೋ ಚೆನ್ನಾಗೈತೆ, ಪರವಾಗಿಲ್ಲ, ವಿಧಿ ಇಲ್ಲ, ಆಪ್ಷನ್ ಇಲ್ಲ ಇವಾಗ ಏನು ಮಾಡೋಕ್ಕೆ. ಸೊ ಎಲ್ಲ ಕಟ್ಕೊಟ್ಟ ಮೇಲೆ ಕ್ಯಾರಿಯರ್ ಹಾಕ್ಸ್ಕೊಂಬಂದವ್ರೆ. ಸೊ ನಾನು ಸೂಟ್ ಕೇಸ್ ಬೇರೆ ಚಾರ್ಜ್ ಖಾಲಿ ಆಗೋಯ್ತು, ಅದು ಚಾರ್ಜ್ ಹಾಕ್ಬಿಟ್ಟು ಬಂದಿದ್ದೀನಿ, ಯಾಕಂದರೆ ಚಾರ್ಜ್ ಇಲ್ಲ ಅಂದರೆ ಅದು ಕ್ಲೋಸೇ ಆಗಲ್ಲ. ಓಕೆ ಗೈಸ್, ಕಾರ್ ಹತ್ತದ ಮೇಲೆ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಊಟ ಮಾಡೋಕ್ಕೆ ಯಾವುದೋ ಒಂದು ಡಾಬಾ ಆಗ್ತಾನೆ ನಿಲ್ಸವ್ರೆ. ಸೊ ಫಸ್ಟ್ ಇವಾಗ ಬಾರಿಸ್ತಾ ಇದ್ದೀನಿ, ನೀರು ಮೇಲೆ ನಾನು ಮಿನಿ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಟೈರ್ಡು, ನಿದ್ದೆ ಬೇರೆ ಬರ್ತಾಯಿದೆ. ಹಂಗೋ ಇವತ್ತು ಮಾಡಿ ಹಾಕ್ಲೇಬೇಕು. 9 ಗಂಟೆ ಆಲ್ರೆಡಿ, 9:15. ಇವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ಇವಾಗ ನಾವು ತಿಂತಾ ಇದೀವಿ ವೈಟ್ ರೈಸ್ ಮತ್ತೆ ಮೊಸರು ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ಊರವರೆಲ್ಲ ತಿನ್ಬೋದು, ಅಷ್ಟು ಕೊಟ್ಟಿದ್ದಾನೆ ಮೊಸರು. ಫುಲ್ ಪ್ರೋಟೀನ್ ಬ್ರೋ, ದಿಸ್ ಇಸ್ ಕಂಪ್ಲೀಟ್ ಪ್ರೋಟೀನ್. ದಿಸ್ ಇಸ್ ತಿನ್ನಿ ನೀವು ಚೆನ್ನಾಗಿರ್ಬೇಕು. ನಾನ್ ಚೆನ್ನಾಗಿರ್ತೀನಿ ಬ್ರೋ. ಆ ತಿನ್ನೋದಲ್ಲೆಲ್ಲ ಯಾವತ್ತೂ ಹಿಂದೆ ಇರಲ್ಲ, ಬರೀ ಹುಡುಗಿ ಮ್ಯಾಟ್ರಲ್ಲಿ ಮಾತ್ರ ಒಂಚೂರು ಹಿಂದೆ ಹೋಗ್ಬಿಡ್ತೀವಿ ಅಷ್ಟೇನೆ. ನೋಡ್ದೆ ನಾನು Flashback. ಚಾಕ್ಲೇಟ್ಸ್. End of flashback. ಓಕೆ ಗೈಸ್, ಚೆನ್ನಾಗಿ ಮೈಕೊಂಡು ಇವಾಗ ವಾಪಸ್ ಕಾರ್ ಹತ್ರ ಹೋಗ್ತಾ ಇದ್ವಿ. ಭರ್ಜರಿ ಊಟ, ಸ್ವಲ್ಪ ರೇಟ್ ಜಾಸ್ತಿ, 600-700 ರೂಪಾಯಿ ಎಲ್ಲ ಗ್ರೇವಿ ಎಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್ ನೋಡಿ, 1 ಗಂಟೆ 28 ನಿಮಿಷ ಇವಾಗ ಧರ್ಮಶಾಲಾ ಎಂಟ್ರಿ. ಓಕೆ ಗೈಸ್, ಫೈನಲಿ ಬಂದು ನಮ್ಮ ಸ್ಟೇ ರೀಚ್ ಆದ್ವಿ. ಸೊ ತೂತ್ ಕತ್ಲೆಯಲ್ಲಿ ದಾಸಪ್ಪನ್ ಮಾಡೋ ಥರ 1:45 ಆಗೋಯ್ತು ಇಲ್ಲಿ ಬರೋ ಅಷ್ಟರಲ್ಲಿ. ಕತ್ಲೆ ಏನು ಕಾಣಿಸಲ್ಲ ನೋಡಿ. ರೂಮ್ಗೆ ಹೋಗೋ ಸಮಯ. ಬನ್ನಿ ಗೈಸ್, ಏನಾಯ್ತು ಬ್ರೋ? ಓಕೆ ಗೈಸ್, ಫೈನಲಿ ಬಂದು ನಮ್ಮ ಮನೆಗೆ ರೀಚ್ ಆಗ್ಬಿಟ್ಟಿದ್ದೀವಿ. ಇದನ್ನ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನಂತೂ ಎಲ್ಲೂ ಸ್ಟೇ ಸಿಕ್ಕಿರಲಿಲ್ಲ. ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ನನ್ನ ರೀಲಲ್ಲಿ ಮುಂಚೆ ಎಲ್ಲ ಹಾಕಿದ್ದೆ, ರೀಲು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ನೋಡಿ ಸರ್ ಖಂಡಿತವಾಗ್ಲೂ ಬನ್ನಿ ಅಂದ್ಬಿಟ್ಟು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡಿ ನನಗೆ ಬುಕ್ಕಿಂಗ್ ಕೊಟ್ಟಿದ್ದಾರೆ. ಫುಲ್ಲು ಖುಷಿ. ಆ್ಯಂಡ್ ಹೌ ಡು ಯು ಫೀಲ್ ಅಬೌಟ್ ದ ಸ್ಟೇ ಬ್ರೋ? Bro, what a stay bro. Look at it. Oh my god. ಕ್ರೇಜಿಯಾ? ಸಕ್ಕತ್ತಾಗಿದೆ ಬ್ರೋ, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ನನ್ನ ಹನಿಮೂನ್ ಇಲ್ಲೇ. Bro, this is 200 years old property which belongs to the ex-Chief Justice of India. Oh, crazy. Full his pictures, all his things, ellanu ide. And you have to see the view. The view you can see tomorrow, not now. Come here. This is the balcony, bro. Okay. ಓಕೆ ಗೈಸ್, ಇಷ್ಟೇ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧರ್ಮಶಾಲಾಗೆ ಬಂದು ರೀಚ್ ಆಯಿತು. ಮತ್ತೆ ನಾಳೆ ಮ್ಯಾಚ್ಗೆ ಹೋಗ್ತೀವಿ. ನಾಳೆ ವ್ಲಾಗ್ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಸೂನ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.